नमस्कार सर। ಸಂಗಣ ಸುದ್ದಿ ಅಕ್ಕನಾಗಾಮಿಕ ಬಳಗ ಅಧ್ಯಕ್ಷರು ಕೂಡ ವೇದಿಕೆಗೆ ಆಗಮಿಸಬೇಕು. ಸುಜಾತ ತಾಯಿ ಮಾಂತೇಶಾಗಲಿ ಕದರಿ ವೇದಿಕೆ ಅಧ್ಯಕ್ಷರು ಕೂಡ ವೇದಿಕೆಗೆ ಆಗಮಿಸಬೇಕು. ಹಂಗೆ ಆಗಮಿಸಬೇಕು. ವಾಣಿಶ್ರೀ ಮಲ್ಲಣ್ಣ ಅಡ್ಕಲ್ ಅಧ್ಯಕ್ಷರು ನಿಜಮೂರ್ತಿ ದೇವರ ಮಹಿಳಾ ಸಮಾಜ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಈ ಎಲ್ಲ ಮಹಿಳೆಯರು ಮುಖ್ಯ ಅತಿಥಿಗಳಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಆಗಮಿಸಬೇಕಂತ ಅವರಿಗೆ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ದಯವಿಟ್ಟು ಎಲ್ಲ ಮುಖ್ಯ ಅತಿಥಿಗಳು ವೇದಿಕೆಗೆ ಆಗಮಿಸಬೇಕು. ಈಗಾಗಲೇ ನಾವು ಹೆಸರು ಕರೆದಿರತಕ್ಕಂಥ ಎಲ್ಲ ಪ್ರೌಢಶಾಲೆಯ ಮುಖ್ಯ ಗುರುಗಳು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿರಬೇಕಾಗಿ ವಿನಂತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಲ್ಲನಾಗರ ಕಂಡರೆ ಹಾಲರೆಂಬರಯ್ಯ, ದಿಟದ ನಾಗರ ಕಂಡರೆ ಕೊಲ್ಲು ಕೊಲ್ಲೆಂಬರಯ್ಯ, ಉಂಬುವ ಜಂಗಮ ಬಂದರೆ ಮುಂದೆ ನಡೆಯೆಂಬರಯ್ಯ, ಉಣ್ಣದ ಲಿಂಗಕ್ಕೆ ಬೋನವ ಹಿಡಿಯುವರಯ್ಯ, ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನವ ಮಾಡಿದರೆ ಕಲ್ಲು ತಾಗಿದ ಮಿಟ್ಟೆಯಂತಪ್ಪರಯ್ಯ. ಧರ್ಮಗುರು ಬಸವಣ್ಣವರನ್ನು ಸ್ಮರಣೆ ಮಾಡಿಕೊಂಡು, ಪರಮ ಪೂಜ್ಯ ಲಿಂಗೈಕ್ಯ ಡಾಕ್ಟರ್ ಮಹಾಂತಪ್ಪಗಳವರನ್ನು ಸ್ಮರಣೆ ಮಾಡಿಕೊಂಡು, ಈ ಚಿಕ್ಕರಗಿ ಶ್ರೀ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠದಿಂದ ಪ್ರತಿ ವರ್ಷ ನಡೆಯತಕ್ಕಂಥ ನಾಗಪಂಚಮಿ ಹಬ್ಬ, ಅದು ಬಸವ ಪಂಚಮಿಯಾಗಿ ಆಚರಿಸ್ತಾ ಇದ್ದೇವೆ. ಹಾಲು ಕುಡಿಯುವ ಹಬ್ಬವನ್ನು, ಈ ಹಾಲು ಕುಡಿಯುವ ಹಬ್ಬದ ನೇತೃತ್ವವನ್ನು ಪರಮ ಪೂಜ್ಯ ಶ್ರೀಮ ನಿರಂಜನ ಪ್ರಣವ ಸ್ವರೂಪಿ ಗುರುಮಾಂತ ಮಹಾಸ್ವಾಮಿಗಳವರು ಚಿಕ್ಕರಗಿ ಸಂಸ್ಥಾನ ಮಠ ಇಳಕಲ್ ಪೂಜ್ಯರು ವಹಿಸಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ಪರಮ ಪೂಜ್ಯರಾದ ನಾಡಿನ ಹಿರಿಯ ಅನುಭಾವಿಗಳಾದ ನವಲಿ ಶರಣರು ಪೂಜ್ಯರು ವಹಿಸಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಪರಮ ಪೂಜ್ಯರಾದ ನಾಡಿನ ಹಿರಿಯ ಅನುಭಾವಿಗಳಾದ ಪರಮ ಪೂಜ್ಯ ಸಿದ್ದರಾಮ ಶರಣರು ಬೆಲ್ಲಾಳ್ ಪೂಜ್ಯರು ಕೂಡ ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಾಡಿನ ಹೆಸರಾಂತ ಹಾಗೂ ಇಳಕಲ್ಲಿನ ಪ್ರಸಿದ್ಧ ವೈದ್ಯರಾದ ಡಾಕ್ಟರ್ ಅರುಣಾತಾಯಿ ಅಯ್ಯವರು ಆಗಮಿಸಿದ್ದಾರೆ. ಜೊತೆಗೆ ಶ್ರೀಮಠದ ಎಲ್ಲ ಸಂಘಟನೆಗಳ ಅಧ್ಯಕ್ಷರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮತ್ತು ಸುಮಾರು ನಾವು ಈ ವರ್ಷ ಹಾಲು ಕುಡಿಯುವ ಹಬ್ಬಕ್ಕೆ 15 ಶಾಲೆಗಳಿಗೆ ಪತ್ರವನ್ನು ಕಳಿಸಿದ್ದೀವಿ. ಆ ಪತ್ರದ ಅಪ್ಪಣೆಯಂತೆ 15 ಶಾಲೆಯ ಮಕ್ಕಳು ಹಾಗೂ ಅಲ್ಲಿ ಶಿಕ್ಷಕರು ಮತ್ತು ಮುಖ್ಯ ಗುರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಈ ಕಾರ್ಯಕ್ರಮವನ್ನು ನಾವೀಗ ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೇವೆ. ವಚನ ಪ್ರಾರ್ಥನೆಯನ್ನು ವಿಜಯಲಕ್ಷ್ಮಿ ತಾಯಿ ಹರಿಯರವರು ವಚನ ಪ್ರಾರ್ಥನೆಯನ್ನು ನಡೆಸಿಕೊಡಬೇಕಾಗಿ ಅವರಲ್ಲಿ ವಿನಂತಿ ಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಏಳುವಿನ ಮೇಲಣ ತುಂಬಿ ಕೂಡೆ ವಿಕಸಿತವಾಯಿತು ತುಂಬಿ ನೋಡ, ತುಂಬಿ ನೋಡ, ತುಂಬಿ ನೋಡ, ತುಂಬಿ ನೋಡ, ತುಂಬಿ ನೋಡ. ಆತಮ ತುಂಬಿ ತುಂಬಿ ಪರಮಾತ್ಮ ತುಂಬಿ 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 ನೋಡ, ತುಂಬಿ ನೋಡ, ತುಂಬಿ ನೋಡ. ಇಳುವಿನ ಮೇಲಣ ತುಂಬಿ ಕೂಡೆ ವಿಕಸಿತವಾಯಿತು ತುಂಬಿ ನೋಡ,
ತುಂಬಿನೋಡ 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 ಗುಹೇಶ್ವರನಿಂದ ಲಿಂಗಕ್ಕೆ ಎರಗಿ ಎತ್ತರವಾಯಿತು ತುಂಬಿನೋಡ ಗುಹೇಶ್ವರನಿಂದ ಲಿಂಗಕ್ಕೆ ಎರಗಿ ಎತ್ತರವಾಯಿತು ತುಂಬಿನೋಡ 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 ಇರುವಿನ ಮೇಲಣ ತುಂಬಿ ಕೂಡೆ ವಿಕಸಿತವಾಯಿತು ತುಂಬಿನೋಡ 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 ಇನ್ನೊಂದು ಜಾನಪದ ಗೀತೆ ಪಂಚಮಿ ಹಬ್ಬ ಉಳಿದವ ದಿನ ನಾಕ ಅಣ್ಣ ಬರಲಿಲ್ಲ ಯಾಕೋ ಕರಿಲಾಕ ಅಣ್ಣ ಬರಲಿಲ್ಲ ಯಾಕೋ ಕರಿಲಾಕ ನಮ್ಮ ತವರೂರು ಗೋಕುಲ ನಗರ ಮನೆಯಂತಾದ ರಾಜ ಮಂದಿರ ನಮ್ಮ ಅಣ್ಣಯ್ಯ ದೊಡ್ಡ ಸೌಕಾರ ಹೆಂಗ ಆದೀತ ನನ್ನ ಮರಿಲಾಕ ಅಣ್ಣ ಬರಲಿಲ್ಲ ಯಾಕೋ ಕರಿಲಾಕ ಪಂಚಮಿ ಹಬ್ಬ ಉಳಿದವ ದಿನ ನಾಕ ಅಣ್ಣ ಬರಲಿಲ್ಲ ಯಾಕೋ ಕರಿಲಾಕ ಮುತ್ತಿನಂತಾಕಿ ನಮತ್ತಿಗೆ ನನ್ನ ಮ್ಯಾಲ ಆಕಿ ಬಾಳ ಪ್ರೀತಿ ಹೆಂಗ ಆದೀತ ನನ್ನ ಮರಿಲಾಕ ಅಣ್ಣ ಬರಲಿಲ್ಲ ಯಾಕೋ ಕರಿಲಾಕ ಪಂಚಮಿ ಹಬ್ಬ ಉಳಿದವ ದಿನ ನಾಕ ಅಣ್ಣ ಬರಲಿಲ್ಲ ಯಾಕೋ ಕರಿಲಾಕ ಓಣಿ ಓಣ್ಯಾಗ ಜೋಡು ಜೋಕಾಲಿ ಮನಿಯಾಗ ಕುಯ್ಯಾಲಿ ತಿರುಗುತ್ತದ ತೊಟ್ಟಿಲ ಜೋಡ ಅಣ್ಣ ಬರಲಿಲ್ಲ ಯಾಕೋ ಕರಿಲಾಕ ಅಣ್ಣ ಬರಲಿಲ್ಲ ಯಾಕೋ ಕರಿಲಾಕ ಪಂಚಮಿ ಹಬ್ಬ ಉಳಿದವ ದಿನ ನಾಕ ಅಣ್ಣ ಬರಲಿಲ್ಲ ಯಾಕೋ ಕರಿಲಾಕ ನಮ್ಮ ತವರಲ್ಲಿ ಪಂಚಮಿ ಮಾಡಿ ಅಳ್ಳು ಅವಲಕ್ಕಿ ತಂಬಿಟ್ಟು ಸೋರಿ ಕಟ್ಟತಾರವ್ವ ಕೊಬ್ಬರಿ ಸರ ಮಾಲೆ ನಾ ತಿರುವಾಗಿ ಮನಸ ಬಂದ ಅಣ್ಣ ಬರಲಿಲ್ಲ ಯಾಕೋ ಕರಿಲಾಕ ಅಣ್ಣ ಬರಲಿಲ್ಲ ಯಾಕೋ ಕರಿಲಾಕ ಪಂಚಮಿ ಹಬ್ಬ ಉಳಿದವ ದಿನ ಅಣ್ಣ ಬರಲಿಲ್ಲ ಯಾಕೋ ಕರಿಲಾಕ ಅಣ್ಣ ಬರಲಿಲ್ಲ ಯಾಕೋ ಕರಿಲಾಕ ಎಲ್ಲರಿಗೂ ಸರಿಸೋಣ. Thank you.
ಈಗ ಸ್ವಾಗತ ಮಾಂತೇಶ್ ವಾಲಿ ಅಧ್ಯಕ್ಷರು ಬಸವ ಕೇಂದ್ರ ಇವರಿಂದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ದಿನಾಂಕ 29/7/2025 ಪ್ರತಿ ವರ್ಷದಂತೆ ದೊಡ್ಡ ಅಪ್ಪಗಳವರ ಒಂದು ಅಭಿಲಾಷೆಯಂತೆ ಸುಮಾರು 25 ವರ್ಷಗಳಿಂದ ಈ ಒಂದು ಹಾಲು ಕುಡಿಯುವ ಹಬ್ಬವನ್ನು ಶ್ರೀಮಠದಿಂದ ಬಸವ ಕೇಂದ್ರದಿಂದ ಈ ಒಂದು ಕಾರ್ಯಕ್ರಮ ನಡೆಸುತ್ತಾ ಬರ್ತಾ ಇದ್ದಾರೆ. ಇವತ್ತಿನ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದಂತ ಪರಮ ಪೂಜ್ಯರು ಅನುಭವಿಗಳು ಆದಂತ ಶರಣ ಶ್ರೀ ಸಿದ್ದರಾಮ ಶರಣರು, ಬೆಲ್ಲಾಳ ಶರಣರು, ಬಸವ ಮಹಾಮನೆ ಒಳ್ಳೆಯವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ತುಂಬುವ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಾವು ಎಲ್ಲ ನಮ್ಮ ಬಸವ ಕೇಂದ್ರ ಹಿಡಿದುಕೊಂಡು ಈ ಮಠದ ಅಡಿಯಲ್ಲಿ ಏನು ಕಾರ್ಯನಿರ್ವಹಿಸುತ್ತೇವೆ ಆ ಒಂದು ಎಲ್ಲ ಸಂಘಟನೆಗಳ ಮುಖ್ಯಸ್ಥರನ್ನ ಇವತ್ತು ನಾವು ಈ ಒಂದು ವೇದಿಕೆ ಮೇಲೆ ಕರೆದಿದ್ದೇವೆ. ಮುಖ್ಯ ಅತಿಥಿಗಳಾಗಿ ಇವತ್ತು ಡಾಕ್ಟರ್ ಕರುಣಾತಾಯಿ ಅಕ್ಕಿ, ವೈದ್ಯರು ಇಳಕಲ್, ಶರಣೆ ಸವಿತಾತಾಯಿ ಮಾಟು ಅಧ್ಯಕ್ಷರು ಅಕ್ಕನ ಬಳಗ ಹಾಗೂ ಜಾನಪದ ಪರಿಷತ್ತು, ಶರಣೆ ರೇಣುಕಾತಾಯಿ ದಿನ್ನಿ ಅಧ್ಯಕ್ಷರು ವೀರರಾಣಿ ಕಿತ್ತೂರು ಚೆನ್ನಚಮ್ಮ ಸಂಘ, ಶರಣೆ ಸವಿತಾತಾಯಿ ಮಂಗಳಶೆಟ್ಟಿ ಅಧ್ಯಕ್ಷರು ಜಾಗತಿಕ ಮಹಿಳಾ ಘಟಕ, ಶರಣೆ ಮಂಜುಳಾ ಕರಡಿಮನಿ ಅಧ್ಯಕ್ಷರು ನೀಲಾಂಬಿಕಾ ಬಳಗ, ಶರಣೆ ದೀಪಾ ಹೊಸಮನಿ ಅಧ್ಯಕ್ಷರು JCG ಸಿಲ್ಕ್ ಸಿಟಿ ಇಳಕಲ್, ಶರಣೆ ಅನ್ನಪೂರ್ಣಮ್ಮ ಸಂಗಮ್ಮ ಸೂಡಿ ಅಧ್ಯಕ್ಷರು ನಾಗಲಾಂಬಿಕಾ ಬಳಗ ಇಳಕಲ್, ಶರಣೆ ಸುಜಾತಾತಾಯಿ ಮಾಂತೇಶ್ ಅಂಗಡಿ ಅಧ್ಯಕ್ಷರು ಕದಳಿ ವೇದಿಕೆ, ಶರಣೆ ಅನುಪಮ ಗೊಂಡಳಶೆಟ್ಟಿ ಅಧ್ಯಕ್ಷರು ವಚನ ಸಾಹಿತ್ಯ ಪರಿಷತ್ ಇಳಕಲ್, ಶರಣೆ ವಾಣಿಶ್ರೀ ಮಲ್ಲಣ್ಣ ಹಡಪ ಅಧ್ಯಕ್ಷರು ನಿಜಮುಕ್ತಿ ಲಿಂಗಮ್ಮ ಮಹಿಳಾ ಸಂಘ ಇಳಕಲ್. ಇವರನ್ನ ತಮ್ಮೆಲ್ಲರ ಪರವಾಗಿ ಅವರಿಗೆ ಒಂದು ಭಕ್ತಿಯಿಂದ ಸ್ವಾಗತವನ್ನು ಮಾಡಿಕೊಳ್ತಿದ್ದೇನೆ. ಅವರೆಲ್ಲರಿಗೂ ಒಂದು ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕು. ಅದೇ ರೀತಿಯಾಗಿ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಹಾಲು ಕುಡಿಯ ಹಬ್ಬಕ್ಕೆ ವಿಶೇಷವಾಗಿ ನಾವು ನಮ್ಮ ಈ ಒಂದು ದಾನಿಗಳ ರೂಪದಲ್ಲಿ ಏನು ಬಸವ ಕೇಂದ್ರಕ್ಕೆ ಹಾಲು ಕುಡಿಯ ಹಬ್ಬಕ್ಕೆ ಹಾಲನ್ನ ದಾನ ಮಾಡಿದ್ದಾರೆ. ಅವರನ್ನ ಹೆಸರನ್ನ ನಾವು ಓದ್ತಾ ಇದ್ದೇವೆ. ಕೆಲವರು ಹಾಲನ್ನು ಕೊಟ್ಟಿದ್ದಾರೆ, ಕೆಲವರು ಹಾಲಿನ ಪೌಡರ್ ಕೊಟ್ಟಿದ್ದಾರೆ. ಅವರಿಗೂ ಕೂಡ ಯಾಕಂದ್ರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೆಲವರು 10 ಲೀಟರ್ ಹಾಲು ಕೊಟ್ಟು ನಮ್ಮ ಹೆಸರು ಹೇಳ್ಬೇಡ್ರಿ ಅಂತ ಹೇಳಿದರು. ಅವರಿಗೂ ಕೂಡ ಹಾಲು ಕೊಟ್ಟವರಿಗೆ, ಹಾಲಿನ ದೇಣಿಗೆಯನ್ನು ಕೊಟ್ಟವರಿಗೆ, ಬೆಳಗಿನ ಜಾವ ಈ ಹಾಲನ್ನ ತಯಾರಿಕೆ ಮಾಡಿದಂತ ನಮ್ಮ ಎಲ್ಲ ಬಸವ ಕೇಂದ್ರದ ಅಧ್ಯಕ್ಷರಾಗಿ ಹಿಡಿದುಕೊಂಡು ಎಲ್ಲ ಸದಸ್ಯರಿಗೂ ಆ ಒಂದು ಹಾಲಿನ ಈ ಒಂದು ಸರಬರಾಜು ಮಾಡಿದಂತ ಎಲ್ಲರಿಗೂ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನಗರಸಭೆ ಅಧ್ಯಕ್ಷರಾದಂಥ ನಮ್ಮ ಸಂಗಮ ಅವರು ಬರಬೇಕು. ಅವರ ಪರವಾಗಿ ವೇದಿಕೆಗೆ ಹೆಸರು ಬಂದಿದ್ದಾರೆ, ಅವರನ್ನು ಕೂಡ ಸ್ವಾಗತವನ್ನು ಮಾಡ್ಕೊತಿದ್ದಾನೆ. ದಯವಿಟ್ಟು ಇಲ್ಲಿ ಎಲ್ಲ ಶಾಲೆಯ ಶಿಕ್ಷಕರು, ಮುಖ್ಯೋಪಾಧ್ಯಾಯರು ಬಂದಿದ್ದರೆ ವೇದಿಕೆ ಬರಬೇಕು. ಎಲ್ಲ ಶಾಲೆಯ ಮುಖ್ಯಸ್ಥರಿಗೆ ಬಸವ ಕೇಂದ್ರದ ಪರವಾಗಿ ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ಸಹ ಶಿಕ್ಷಕರಿಗೂ, ಇಳಕಲ್ ನಗರದ ಎಲ್ಲ ಶರಣ ತಂದೆ ತಾಯಿಗಳಿಗೂ, ವಿಶೇಷವಾಗಿ ಇವತ್ತಿನ ಈ ಒಂದು ಯೂಟ್ಯೂಬರ್ ಈ ಚಾನಲ್ ಅನ್ನ ಸ್ಟಾರ್ಟ್ ಮಾಡಿದಂತ ನಮ್ಮ ಇಳಕಲ್ದವರೇ ಆದ SPS ಇಳಕಲ್ ಯೂಟ್ಯೂಬರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನ ಮಾಧ್ಯಮ ಮಿತ್ರರಿಗೆ, ಮಾಧ್ಯಮದ ಮಿತ್ರರು, ಪತ್ರಿಕಾ ಬಳಗವರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ನಾನು ಬಸವ ಕೇಂದ್ರ ಶ್ರೀಮಠದ ಪರವಾಗಿ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ.
ಮತ್ತೊಮ್ಮೆ ಎಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಈ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಾಯ ಮಾಡಿದ ಎಲ್ಲರಿಗೂ ಮತ್ತೊಮ್ಮೆ ಮೊದಲೊಮ್ಮೆ ವಿಶೇಷವಾಗಿ ಇಲ್ಲಿ ಕೆಳಗೆ ಕೂತಂತ ಎಲ್ಲ ಶಾಲಾ ಮಕ್ಕಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತವನ್ನು ನೀಡುತ್ತೇನೆ. ಶರಣು ಶರಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಒಂದು ಬಸವ ಪಂಚಮಿ ಹಾಲು ಕುಡಿಯುವ ಹಬ್ಬಕ್ಕೆ ಹಾಲಿನ ಮತ್ತು ಸಕ್ಕರೆ ದಾಸೋಹಗಳು ನಾವು ಈ ಒಂದು ಬಸವ ಪಂಚಮಿ ಹಾಲು ಕುಡಿಯುವ ಹಬ್ಬಕ್ಕೆ ದೇಣಿಗೆ ಕೇಳಲಿಕ್ಕೆ ಹೋದಾಗ ಅವರು ತಮ್ಮ ಸ್ವ ಮನಸ್ಸಿನಿಂದ ಸ್ವ ಇಚ್ಛೆಯಿಂದ ತಮ್ಮ ಒಳ್ಳೆಯ ಒಂದು ಮನಸ್ಸಿನಿಂದ ಈ ಒಂದು ದಾಸೋಹಗಳನ್ನು ಮಾಡಿದ್ದಾರೆ. ಅವರಿಗೂ ನಮ್ಮ ಶ್ರೀಮಠದ ಪರವಾಗಿ ಮತ್ತು ನಮ್ಮ ಶ್ರೀಮಠದ ಎಲ್ಲ ಸಂಘಗಳ ಪರವಾಗಿ ಮತ್ತು ಮುದ್ದು ಮಕ್ಕಳ ಪರವಾಗಿ ಎಲ್ಲರ ಪರವಾಗಿ ಈ ಹಾಲಿನ ದಾಸೋಹ, ಸಕ್ಕರೆ ದಾಸೋಹ, ಬಾದಾಮಿ ಪೌಡರ್ ದಾಸೋಹ ಮಾಡಿದಂತಹ ದಾಸೋಹಿಗಳಿಗೆ ಎಲ್ಲರಿಗೂ ಪರವಾಗಿ ಅವರಿಗೆ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ಇಲ್ಲಿಗೆ ನನ್ನ ಮಾತಿಗೆ ವಿರಾಮ ಕೊಡ್ತಿದ್ದೇನೆ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಟೋಟಲ್ 200 ಲೀಟರ್ ಒಟ್ಟು ಸಂಗ್ರಹಣೆಯಾಗಿದೆ. ಆ 200 ಲೀಟರ್ ಹಾಲನ್ನು ಕೊಟ್ಟಂತ ಎಲ್ಲ ಸಂಘಟನೆಗಳಿಗೂ ಮತ್ತೊಮ್ಮೆ ನಾವು ಧನ್ಯವಾದಗಳನ್ನ ಹೇಳ್ತೇವೆ. ಬಾಯಿಯೆಂಬಲ್ಲಿ ಎನ್ನ ವ್ಯವಹಾರವಿತ್ತು, ಸಾಯೆಂಬಲ್ಲಿ ಸರ್ವಜ್ಞಾನಿಯಾದನು. ಬಾಯಿಯನ್ನು ವಚಿಸುವ ವಸ್ತು ಚೈತನ್ಯನು ಇಂತಿ ಭಸ್ಮಾಕ್ಷರತೆ ಸರ್ವನಗರಲ್ಲಿ ತೊಳಗಿ ಬೆಳಗುವುದ ಕಂಡು ಆನಂದೇನು ಬಸವ 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 ಎಂಬುದವರೆಗೂ ವಿಶ್ವಗುರು ಜಗಜ್ಯೋತಿ ಅಪ್ಪ ಬಸವಣ್ಣನವರನ್ನ ಎಲ್ಲರನ್ನೂ ತಿಳಿಸಿಕೊಳ್ಳುತ್ತಾ ಚಿತ್ರದಲ್ಲಿ ವಿಜಯ ಮಹಾಂತೇಶ್ವರ ಮಠದ ಮಹಾಂತ ಅಪ್ಪಗಳನ್ನು ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ ವೇದಿಕೆ ಮೇಲೆ ಸಾನ್ನಿಧ್ಯವನ್ನು ವಹಿಸಿದಂಥ ಪೂಜ್ಯ ಗುರುಮಂತ ಅಪ್ಪಗಳ ಪಾದಾರವಿಂದಗಳನ್ನು ಮತ್ತು ನಮ್ಮ ಗುರುಗಳು ಆಗಿರುವಂತಹ ಪೂಜ್ಯ ಸಿದ್ದರಾಮ ಗಲ್ಲಾಶ್ರಮಗಳ ಪಾದಾರವಿಂದಗಳನ್ನು ಮತ್ತು ಮತ್ತೊಂದು ಗುರುಗಳು ಆಗಿರುವಂತಹ ಪೂಜ್ಯ ಬಸವನವಲಿಂಗ ಶರಣರ ಪಾದಾರವಿಂದಗಳನ್ನು ಮತ್ತು ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರಿಗೂ ಅಕ್ಕನ ಬಳಗದ ಎಲ್ಲ ತಾಯಂದರಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಆಗಿರುವಂತಹ ಎಲ್ಲ ಮುದ್ದು ಮಕ್ಕಳಿಗೂ ನನ್ನ ಭಕ್ತಿಪೂರ್ವಕವಾದ ಶರಣು ಶರಣಾರ್ಥಿಗಳು. ಎಲ್ಲರೂ ಹೇಳಿ ಶರಣು ಶರಣಾರ್ಥಿಗಳು, ಶರಣು ಶರಣಾರ್ಥಿಗಳು, ಶರಣು ಶರಣಾರ್ಥಿಗಳು. ಇವತ್ತು ನಾವೆಲ್ಲರೂ ಇಲ್ಲಿ ಯಾಕೆ ಸೇರಿದ್ದೀವಿ ಅಂದರೆ ನಿಮ್ಮ ದೃಷ್ಟಿಯಲ್ಲಿ ಇವತ್ತು ಏನು ಹಾವಿಗೆ ಹಾಲನ್ನ ಎರೆಯುವ ಹಬ್ಬ. ಆದ್ರೆ ನಮಗೆ ಇವತ್ತೇನು ಅಂದ್ರೆ ಹಾಲು ಕುಡಿಯುವ ಹಬ್ಬ. ಇವತ್ತು ನೀವೆಲ್ಲ ಏನ್ ಬಂದಿದ್ದೀರಾ ಇಲ್ಲಿ? ಹಾಲು ಕುಡಿಯಕ್ ಬಂದಿದ್ದೀರಾ. ಹಾಲು ಕೊಡೋಕ್ ಬಿಟ್ಟು ಇವ್ರು ಏನಪ್ಪ ಮೈಕ್ ಇಟ್ಕೊಂಡು ಎಲ್ಲ ಭಾಷಣ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನಿಸ್ತಿರ್ಬೇಕು. ಬರೀ ಹಾಲು ಕುಡಿದೋದ್ರೆ ಅದ್ರ ಮಹತ್ವ ಗೊತ್ತಾಗಲ್ಲ. ಇವತ್ತು ಮನೇಲಿ ನಿಮ್ಮ ತಂದೆ ತಾಯಿಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ ಬೆಳಗ್ಗೆನೆ ಎದ್ದು ಆಗ್ಲೇ ಹುಟ್ಟು ಕಾಲ ಎದ್ದು ಬಂದಿರ್ಬೇಕು. ಎಷ್ಟು ಜನ ಎದ್ದು ಬಂದಿದ್ದೀರಿ ಹಾಲನ್ನ? ಹಾಲು ಎದ್ದು ಬಂದ್ರೆ ಹುಟ್ಟಕ್ಕೆ ಹೌದಾ? ಆದ್ರೆ ಇಲ್ಲಿ ವಿನೂತನವಾಗಿರುವಂತಹ ವಿಶೇಷವಾಗಿರುವಂತಹ ಹಾಲು ಕುಡಿಯುವ ಹಬ್ಬವನ್ನ ಮಕ್ಕಳಿಗೆ ಹಾಲು ಕುಡಿಸುವಂತಹ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಬರೀ ಹಾಲು ಕುಡಿದ್ರೆ ಅದ್ರ ಮಹತ್ವ ಗೊತ್ತಾಗಲ್ಲ. ಒಂದಷ್ಟು ಅದ್ರ ಬಗ್ಗೆ ಮಕ್ಕಳು, ನೀವು ಇವತ್ತಿನ ಮಕ್ಕಳು ಮುಂದಿನ ಪ್ರಜೆಗಳು, ಮುಂದೆ ಸಮಾಜವನ್ನ ಕಟ್ಟುವಂತವ್ರು ನೀವು, ದೇಶವನ್ನ ನಡೆಸುವಂತವ್ರು ನೀವು, ದೇಶದ ಪ್ರಗತಿಗೆ ನೀವು ಮೂಲ ಕಾರಣಕರ್ತರಾಗ್ತೀರಿ. ಆ ಉದ್ದೇಶದಿಂದ ಒಂದಷ್ಟು ಅರಿವನ್ನ, ಒಂದಷ್ಟು ಜಾಗೃತಿಯನ್ನ ನಿಮ್ಮಲ್ಲಿ ಮೂಡಿಸಬೇಕು ಅಂತ ಹೇಳ್ಬಿಟ್ಟು ಇಂಥ ಒಂದು ವೇದಿಕೆಯನ್ನ ಪೂಜ್ಯರು ಸಜ್ಜುಗೊಳಿಸಿದ್ದಾರೆ. ಆ ನಿಟ್ಟಿನಲ್ಲಿ ಒಂದಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕು. ಇವತ್ತು ನಮ್ಮ ದೇಶದ ಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ನಾನು ಮೊನ್ನೆ ಒಂದು ಫೇಸ್ಬುಕ್ ಅಲ್ಲಿ ಅಲ್ಲಿ ನೋಡ್ತಾ ಇರುವಾಗ ಒಂದು ವಿಚಾರವನ್ನ ನೋಡಿದೆ. ಏನು ಅಂತ ಅಂದ್ರೆ ನಾವು ಇವತ್ತು ಯಾವ ದೇಶದಲ್ಲಿ ಇದ್ದೀವಿ ಅಂತ ಅಂದ್ರೆ, ಒಂದು ಕಡೆ ಗೋವಿ
ಅನ್ನುವಂಥದ್ದು. ನಮ್ಮ ದೇಶದಲ್ಲಿ ಅನೇಕ ನಂಬಿಕೆಗಳನ್ನು ನಾವು ಇಟ್ಟುಕೊಂಡಿದ್ದೀವಿ. ಯಾವ ರೀತಿಯಾಗಿ ನಂಬಿಕೆಗಳು ಬಂದಿದೆ ಅಂತ ಅಂದ್ರೆ, ನಮ್ಮಲ್ಲಿ ಅನೇಕ ಮೂಢನಂಬಿಕೆಗಳಿವೆ. ಆ ನಂಬಿಕೆಗಳು ಯಾವ ರೀತಿಯಾಗಿ ಬಂದಿದೆ ಅಂತ ಕೇಳಿದ್ರೆ, ಏನು ನಮ್ಮ ಹಿರಿಯರು ಹೇಳಿದ್ರು ಅಂತ ಕೇಳ್ಕೊಂಡು ಆ ನಂಬಿಕೆಯನ್ನು ನಡೆಸ್ಕೊಂಡು ಬಂದಿದ್ದೀವಿ. ಹೌದಿಲ್ಲ? ಏನಾದ್ರೂ ಆಚರಣೆಗಳಿಗೆ ಯಾಕೆ ಮಾಡ್ತೀರಾ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ. ಏನ್ ಉತ್ತರ ಕೊಡ್ತೀವಿ ಅಂತ ಕೇಳಿದ್ರೆ, ನಮ್ಮ ಅಜ್ಜ ಮುತ್ತಜ್ಜ ನಮ್ಮ ಆಯಿ ಅವರೆಲ್ಲ ಮಾಡ್ಕೊಂಡು ಬಂದಿದ್ರು, ಅದಕ್ಕೆ ನಾವು ಮಾಡ್ತೀವಿ ಅಂತ ಉತ್ತರ ಕೊಡ್ತೀವಿ. ಯಾಕೆ ಮಾಡ್ತಾ ಇದ್ರು ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ ನಿಮ್ಮ ಹತ್ರ, ವಿಚಾರನೂ ಮಾಡಲ್ಲ ನೀವು. ಮತ್ತೆ ಇನ್ನೊಂದು ನಂಬಿಕೆ ಯಾವ ರೀತಿಯಾಗಿ ಬಂದಿದೆ ಅಂತ ಕೇಳಿದ್ರೆ, ನಮ್ಮ ದೊಡ್ಡವರು ಸಮಾಜದಲ್ಲಿ ಇರುವಂತಹ ದೊಡ್ಡ ಮಂದಿ ಏನ್ ಹೇಳಿದಾರೋ ಅದ್ರ ಪ್ರಕಾರ ನಾವು ನಡೀತೀವಿ ಅಂತ ಹೇಳ್ತೀವಿ. ಅಲ್ಲೂ ವಿಚಾರ ಇಲ್ಲ, ಯಾಕೆ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರ ಇಲ್ಲ. ದೊಡ್ಡವರು ಹೇಳಿದ್ದಾರೆ ಅದಕ್ಕೆ ನಾವು ಮಾಡ್ತಾ ಇದ್ದೀವಿ ಅನ್ನುವಂಥ ವಿಚಾರವನ್ನು ಇಟ್ಕೊಂಡಿದ್ದೀವಿ. ಮತ್ತೆ ಇನ್ನೊಂದು ನಂಬಿಕೆ ಯಾವ ರೀತಿಯಾಗಿದೆ ಅಂತ ಅಂದ್ರೆ, ನಮ್ಮವರು ಹೇಳಿದ್ರು ಅಂತ ನಂಬ್ಕೊಂಡು ಮಾಡ್ತಾ ಇದ್ದೀವಿ. ನಮ್ಮ ಅಪ್ಪ ಹೇಳಿದ್ರು, ನಮ್ಮ ಅಮ್ಮ ಹೇಳಿದ್ರು, ನಮ್ಮ ಟೀಚರ್ ಹೇಳಿದ್ರು, ನಮ್ಮ ಕಾಕ ಹೇಳ್ದ, ನಮ್ಮ ದೊಡ್ಡಪ್ಪ ಹೇಳ್ದ ಅಂತ ಹೇಳ್ಬಿಟ್ಟು ಒಂದಷ್ಟು ಆಚರಣೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಮತ್ತೆ ಕೆಲವು ಹೇಗಿದೆ ಅಂತಂದ್ರೆ, ಏನು ನಮ್ಮವರು ಹೇಳಿದ್ರು ಅನ್ನುವಂಥದ್ದು. ಮತ್ತೆ ಇನ್ನೊಂದು ಏನು ಬಹಳಷ್ಟು ಜನ ಹೇಳಿದ್ರು ಅಂತ ಆಚರಣೆಗಳನ್ನ ಮಾಡ್ತಾ ಇದ್ದೀವಿ. ಮಕ್ಕಳು ವಿಚಾರಗಳನ್ನ ಕೇಳಬೇಕು. ನೀವು ಮುಂದಿನ ಸಮಾಜವನ್ನು ಕಟ್ಟುವಂತ ಶಕ್ತಿ ನಿಮ್ಮಲ್ಲಿದೆ. ವಿಚಾರಗಳನ್ನ ತಿಳ್ಕೊಂಡು ಸೈಲೆಂಟ್ ಆಗಿ ಕುಂತು ಕೆಲವೊಂದು ನಂಬಿಕೆಗಳನ್ನ ನಾವು ಯಾವ ರೀತಿಯಾಗಿ ಬಹಳಷ್ಟು ಜನ ಹೇಳಿದ್ರು ಅಂತ ಹೇಳ್ಬಿಟ್ಟು ಆಚರಣೆಗಳನ್ನ ಮಾಡ್ತಾ ಇದ್ದೀವಿ. ನಾನು ಹಾಗೆ ಹೇಳಿದೆ, ಹಿರಿಯರು ಮಾಡಿರುವಂತ ಕೆಲವೊಂದು ಆಚರಣೆಗಳು ಅದು ತಪ್ಪಲ್ಲ, ಆದ್ರೆ ನಾವು ಅರ್ಥೈಸ್ಕೊಳ್ಳುವ ರೀತಿ ಏನಿದೆ ಅದು ತಪ್ಪು ಅನ್ನುವಂಥದ್ದು. ಉದಾಹರಣೆಗೆ, ನಿಮ್ಮ ಮನೆಯಲ್ಲಿ ಸಂಜೆ 6 ಗಂಟೆ ನಂತರ ಕಸ ಗುಡಿಸ್ಬೇಡ್ರಿ ಅಂತ ಹೇಳ್ತಾರಿಲ್ಲ? ಎಷ್ಟು ಮನೇಲಿ ಹೇಳ್ತಾರೆ ಸಂಜೆ ಆದ್ರೆ ಕಸ ಗುಡಿಸ್ಬಾರ್ದು ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಗೊತ್ತಿದೆಯಾ? ಯಾಕೆ ಹೇಳ್ತಾರೆ ಅಂತ? ಸಂಜೆ 6 ಗಂಟೆ ನಂತರ ಸಂಜೆ ಕಸವನ್ನ ಗುಡಿಸಿದ್ರೆ ಮನೆ ಲಕ್ಷ್ಮಿ ಹೋಗ್ಬಿಡ್ತಾಳೆ ಅಂತ. ಹೌದಾ? ಹಿಂದಿನ ಕಾಲದಲ್ಲಿ ಅದು ಅವಶ್ಯಕತೆ ಇತ್ತು. ಯಾಕೆ ಅಂತ ಕೇಳಿದ್ರೆ, ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜ ಅಜ್ಜಿ ಮುತ್ತಾತರ ಕಾಲದಲ್ಲಿ ಕರೆಂಟಿನ ವ್ಯವಸ್ಥೆ ಇರಲಿಲ್ಲ. ಅವರು ದೀಪದ ಸಹಾಯದಿಂದ ಏನೇ ಕೆಲಸವನ್ನ ಸಂಜೆ ಮಾಡ್ತಾ ಇದ್ರು. ಸೂರ್ಯ ಮುಳುಗಿದ ನಂತರ ಚಿಮಣಿ ವ್ಯವಸ್ಥೆ ಇತ್ತು. ಆ ಸಂದರ್ಭದಲ್ಲಿ ಯಾಕೆ ಕಸವನ್ನ ಗುಡಿಸಬಾರ್ದು ಅಂತ ಅಂದ್ರೆ, ಬೆಳೆ ಬಾಳುವಂತ ಬೆಳ್ಳಿ ಬಂಗಾರ ಏನಾದ್ರೂ ವಸ್ತುಗಳು ಬಿದ್ರೆ ಆ ದೀಪದ ಬೆಳಕಿಗೆ ಕಾಣಿಸ್ತಾ ಇರ್ಲಿಲ್ಲ. ಆ ರೀತಿಯಲ್ಲಿ ಬೆಳೆ ಬಾಳುವಂತ ವಸ್ತು ಕಸ ಗುಡಿಸಿದಾಗ ಮನೆಯಿಂದ ಹೊರಗೆ ಹೋಗ್ಬಿಟ್ರೆ ಮನೆ ಲಕ್ಷ್ಮಿ ಹೋಗ್ತಾ ಇತ್ತು ಅಂತ ಹೇಳ್ತಾ ಇದ್ರು ಹೊರತು, ಸಂಜೆ ಕಸ ಗುಡಿಸಿದ ತಕ್ಷಣ ಮನೆ ಲಕ್ಷ್ಮಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಅವತ್ತಿನ ಕಾಲಕ್ಕೆ ಬೇಕಾಗಿತ್ತು. ಆದ್ರೆ ಇವತ್ತು ಸಾಕಷ್ಟು ಬೆಳಕಿದೆ, ಸಾಕಷ್ಟು ವಿದ್ಯುತ್ ವ್ಯವಸ್ಥೆ ಇದೆ. ಇವತ್ತಿನ ಕಾಲಕ್ಕೆ ಅದು ಪ್ರಸ್ತುತ ಅಲ್ಲ ಅನ್ನುವಂಥದ್ದನ್ನ ನೀವೆಲ್ಲ ತಿಳ್ಕೊಳ್ಬೇಕು. ಮತ್ತೊಂದು ನಂಬಿಕೆ ಇದೆ. ಹೊಸದಾಗಿ ಮದುವೆಯಾಗಿ ಬಂದಿರ್ತಾಳೆ ಮನೆಗೆ ಸೊಸೆ. ಆಷಾಢ ಮಾಸ ಬಂತು, ಮುಗಿತಾರೆ ಈಗ ಒಟ್ಟು ಇನ್ನು ಆಷಾಢ, ಈಗ ಶ್ರಾವಣ. ಆಷಾಢ ಮಾಸದಲ್ಲಿ ಮನೆಗೆ ಬಂದಂತಹ ಹೊಸದಾಗಿ ಬಂದಂತಹ ಸೊಸೆ ಅತ್ತೆಯ ಮುಖವನ್ನು ನೋಡಬಾರ್ದು ಅಂತೇಳಿ ತವ್ರ ಮನೆಗೆ ಕಳಿಸ್ತಾರೆ. ಗೊತ್ತಾಯ್ತು ನಿಮ್ಗೆಲ್ಲ? ಯಾಕೆ? ಅತ್ತೆ ಮುಖ ನೋಡಿದ್ರೆ ಮನೆಯಲ್ಲಿ ಸಾವಾಗ್ತದೋ ಮತ್ತೊಂದು ಏನೇನೋ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಮೂಢನಂಬಿಕೆಯನ್ನು ಬೆಳೆಸ್ಕೊಂಡು ಬಂದಿದ್ದೀವಿ. ನೀವು ವಿಚಾರ ಮಾಡಬೇಕು, ನೀವು ಮನೆಯಲ್ಲಿ ಪ್ರಶ್ನೆಯನ್ನ ಮಾಡಬೇಕು, ವೈಜ್ಞಾನಿಕವಾಗಿ ಚಿಂತನೆಯನ್ನು ಮಾಡಬೇಕು. ನಮ್ಮವ್ರು ಹೇಳಿದ್ರು, ಬಹಳಷ್ಟು ಜನ ಹೇಳಿದ್ರು, ಹಿರಿಯರು ಹೇಳಿದ್ರು ಅಂತ ಕೇಳ್ಕೊಂಡು ಬರುವಂತಹ ಮನೋಭಾವವನ್ನು ಬೆಳೆಸ್ಕೋಬೇಡ್ರಿ. ಜ್ಞಾನಕ್ಕಾಗಿ ಪ್ರಶ್ನೆ ಮಾಡಿ, ಅರಿವಿಗಾಗಿ ಪ್ರಶ್ನೆಯನ್ನ ಮಾಡಿ, ತಂದೆ ತಾಯಿಗಳನ್ನ ಕೇಳಿ ಯಾಕೆ ಇದನ್ನ ಮಾಡ್ತಾ ಇದ್ದೀರಾ ಅಂತ.
ಜನ ಹಿಂದಿನ ವ್ಯವಸ್ಥೆ ಹೆಂಗಿತ್ತು ಅಂತಂದ್ರೆ ರೈತ ಮನೆತನದಲ್ಲಿ ಆಷಾಢ ಮಾಸದಲ್ಲಿ ಬಹಳಷ್ಟು ಕೆಲಸ ಕಾರ್ಯಗಳು ಇರ್ತಾ ಇತ್ತು. ಹೊಸದಾಗಿ ಬಂದಂತಹ ಸೊಸೆ ಆರಾಮಾಗಿ ಇರ್ಬೇಕು, ಒಂದಷ್ಟು ದಿವಸ ಮುಂದೆ ಕೆಲಸ ಮಾಡದೇ ಇದ್ರೆ ಇರುತ್ತೆ, ಒಂದಷ್ಟು ದಿನ ಆರಾಮಾಗಿರ್ಲಿ ಸೊಸೆ ಅಂತ ವಿಚಾರ ಮಾಡಿ ಈ ಒಂದು ಸಂಪ್ರದಾಯವನ್ನ ಹುಟ್ಟಾಕಿರು. ಇವತ್ತಿನ ಕಾಲಕ್ಕೆ ಅದು ಅಪ್ರಸ್ತುತ. ಯಾಕೆ ಅಂದ್ರೆ ಹಿಂದಿನ ಕಾಲದಲ್ಲಿ ಅವಿಭಕ್ತ ಕುಟುಂಬ ಇತ್ತು, ಕೂಡು ಕುಟುಂಬ ಇತ್ತು. ಆದ್ರೆ ಇವತ್ತಿನ ಕಾಲದಲ್ಲಿ ಗಂಡ ಹೆಂಡತಿ ಅದೇ ಒಂದು ಕುಟುಂಬವಾಗಿ ಮಾರ್ಪಟ್ಟಿದೆ. ಆ ಸಂದರ್ಭದಲ್ಲಿ ಅವತ್ತಿನ ಕಾಲಕ್ಕೆ ಅದು ಪ್ರಸ್ತುತ, ಆದ್ರೆ ಇವತ್ತಿನ ಕಾಲಕ್ಕೆ ಇದರ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು. ಈ ರೀತಿಯಾಗಿ ಮೂಢನಂಬಿಕೆಗಳು ನಮ್ಮಲ್ಲಿ ಆಚರಣೆಗೆ ಬಂದಿದೆ. ಅದೇ ರೀತಿಯಾಗಿ ಇದು ಏನು ಹಾವಿಗೆ ಹಾಲನ್ನ ಎರೆಯುವಂಥದ್ದು ಸಹ ಇದು ಸಹ ಒಂದು ಮೂಢನಂಬಿಕೆ ಅನ್ನುವಂಥದ್ದು. ಯಾವ ರೀತಿಯಾಗಿ ಅಂತ ಕೇಳಿದ್ರೆ ಹಿಂದಿನ ಕಾಲದಲ್ಲಿ ಮಳೆ ಸಾಕಷ್ಟು ಬರ್ತಾ ಇತ್ತು. ಮಲೆನಾಡು ಪ್ರದೇಶದಲ್ಲಿ ಸಾಕಷ್ಟು ಮಳೆ ಬಂದಂತ ಸಂದರ್ಭದಲ್ಲಿ ಹಾವುಗಳು ಏನ್ ಮಾಡ್ತಾ ಇತ್ತು ಅಂದ್ರೆ ತನ್ನ ರಕ್ಷಣೆಗೋಸ್ಕರವಾಗಿ ಮನೆಗಳನ್ನು ಪ್ರವೇಶ ಮಾಡ್ತಾ ಇತ್ತು. ಆಗ ಮನೆಯಲ್ಲಿ ಇದ್ದಂಥವ್ರು ಎದುರ್ಕೊಂಡು ಅದು ಹಾಲು ಕುಡಿಯುತ್ತೇನೋ ಅಂತ ಭ್ರಮೆಯಲ್ಲಿ ಹಾಲನ್ನು ಅದಕ್ಕೆ ನೀಡಿ ಕೈ ಮುಗಿದು ನಮ್ಗೇನು ಮಾಡ್ಬೇಡಪ್ಪ ಅಂತ ಬೇಡಿಕೊಳ್ತಾ ಇದ್ರು. ಅದೇ ಏನಾಗಿದೆ, ಈಗ ಶ್ರಾವಣ ಮಾಸದಲ್ಲಿ ಮಳೆ ಹೆಚ್ಚು ಬರ್ತಾ ಇತ್ತು, ಈಗ ಮಳೆ ಇಲ್ಲ, ಅದ್ರ ಅವಶ್ಯಕತೆ ಇಲ್ಲ. ಆ ನಿಟ್ಟಿನಲ್ಲಿ ಹಾವು ಯಾವತ್ತೂ ಹಾಲನ್ನು ಕುಡಿಯೋದಿಲ್ಲ. ಹಾಲು ಬಹಳಷ್ಟು ಪೋಷಕಾಂಶವನ್ನು ಕೂಡಿರುವಂತಹ ದ್ರವ. ಅದನ್ನ ನಾವು ಕುಡಿದು ಅದರ ಪೌಷ್ಟಿಕತೆಯನ್ನು ಬಳಸ್ಕೊಳ್ಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಅಪ್ಪವರು ಹಾಲು ಕುಡಿಯುವ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ಭಾರತ ದೇಶ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲೇ ಇವತ್ತು ಊಟವನ್ನ ಮಾಡ್ಲಿಕ್ಕೆ ಅನ್ನ ಇದೆ, ಸಾವಿರಾರು ಸಂಖ್ಯೆಯಲ್ಲಿ ಜನ ಸಾಯ್ತಾ ಇದ್ದಾರೆ. ನಾವು ಏನ್ ಮಾಡ್ತಾ ಇದ್ವಿ, ಇರುವಂತವ್ರು ಏನ್ ಮಾಡ್ತಾ ಇದ್ವಿ ಅಂದ್ರೆ ಅತ್ಯಂತ ಪೋಷಕಾಂಶವನ್ನು ಹೊಂದಿದಂತ ಹಾಲನ್ನ ಏನು ಊಟಕ್ಕೆ ಇರ್ತಾ ಇದ್ವಿ. ಅದು ಮಾಡಬಾರ್ದು, ನೀರು ಕುಡಿದು ಸಂತೃಪ್ತರಾಗಿ ಅನ್ನುವಂಥ ಉದ್ದೇಶವನ್ನ ಇಟ್ಕೊಂಡು ಇಂಥ ಒಂದು ಏನು ಹಾಲು ಕುಡಿಯುವ ಹಬ್ಬ ಮಾಡ್ತಾ ಇದ್ದಾರೆ. ಆ ಹಾಲು ಕುಡಿಯುವ ಹಬ್ಬವನ್ನ ಬದುಕಿನಲ್ಲಿ ಅಳವಡಿಸಿಕೊಂಡು ಜಾಗೃತರಾಗಿ ಅರಿವನ್ನ ಮೂಡಿಸ್ಕೊಳ್ರಿ ಅನ್ನುವಂಥ ಮಾತುಗಳನ್ನು ಹೇಳುತ್ತಾ ಸರ್ವರಿಗೂ ಶರಣು ಶರಣಾರ್ಥಿಗಳು. ಹಾಲು ಕುಡಿಯುವ ಹಬ್ಬದ ಪರಿಕಲ್ಪನೆಯನ್ನ ನಮಗೆಲ್ಲ ತಿಳಿಸಿರ್ತಕ್ಕಂಥ ತಾಯಿಯವರಿಗೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಈ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ ನಮ್ಮ ನಾಡಿನ ಅತ್ಯಂತ ಹಿರಿಯ ಸಂಶೋಧಕರಾದಂಥ ಹಾಗೂ ನಾಡಿನ ಹಿರಿಯ ಅನುಭಾವಿಗಳಾದಂಥ ಮತ್ತು ಶ್ರೀಮಠದಲ್ಲಿ 1 ತಿಂಗಳವರೆಗೆ ಸಾಯಂಕಾಲ ನಮಗೆಲ್ಲ ಷಡ್ಸ್ಥಲ ಸಂಪತ್ತು ಅನ್ನುವಂಥ ವಿಷಯವನ್ನು ಕುರಿತು ಪ್ರವಚನವನ್ನ ಎಡೆಮಾಡ್ತಕ್ಕಂಥ ಪರಮ ಪೂಜ್ಯರಾದ ಸಿದ್ದರಾಮ ಶರಣರು ಗಲ್ಲಾಳ್ ಪೂಜ್ಯರು ಈ ಕಾರ್ಯಕ್ರಮದ ಕುರಿತು ತಮ್ಮ ಅನುಭವದ ನುಡಿಗಳನ್ನು ಹೇಳಬೇಕು. ಪರಮ ಪೂಜ್ಯರು ಈ ಕನ್ನಡ ಸಾರಸತ್ವ ಲೋಕಕ್ಕೆ 3 ಅದ್ಭುತ ಕೃತಿಗಳನ್ನು ಕೊಟ್ಟಿದ್ದಾರೆ. ಅದು 1 ಷಡ್ಸ್ಥಲ ಸಂಪತ್ತು, ಇನ್ನು 2 ಶೂನ್ಯ ಸಂಪಾದನೆ ಸಂಪುಟ 1, ಶೂನ್ಯ ಸಂಪಾದನೆ ಸಂಪುಟ 2 ಮತ್ತು ಇತ್ತೀಚೆಗೆ ಸುಮಾರು 1800 ಪುಟಗಳ ಒಂದು ಅದ್ಭುತವಾದಂತಹ ಗ್ರಂಥ ಸತ್ಯ ಶರಣರ ಸತ್ಯ ಶೋಧ ಅಂತಕ್ಕಂಥ ಗ್ರಂಥ. ಈ 3 ಗ್ರಂಥಗಳು ಪ್ರತಿಯೊಬ್ಬ ಲಿಂಗಾಯತರ ಮನೆಗಳಲ್ಲಿ ಇರಬೇಕಾದಂತಹ ಗ್ರಂಥ. ಅಂತ ಅನುಭಾವಿಗಳು ಈ ಒಂದು ಕಾರ್ಯಕ್ರಮವನ್ನು ಕುರಿತು ನಮಗೆ 2 ಅನುಭವದ ನುಡಿಗಳನ್ನು ಹೇಳಬೇಕಾಗಿ ಪೂಜ್ಯರಲ್ಲಿ ವಿನಂತಿ.